काय व्यान चिकार है ये आपका चितारा है ಶ್ರೀರಾಮಚಂದ್ರ ಚರಿತೆಯಲ್ಲಿ ದಶಕಂಠ ರಾವಣ ರಾಕ್ಷಸೋತ್ತಮ ರಾವಣನನ್ನು ಅಂತ್ಯವಾದ ನಂತರ ಸೀತಾದೇವಿಯನ್ನು ಅಗ್ನಿ ಪರೀಕ್ಷೆಗೆ ಒಳಪಡಿಸಿ ಅಯೋಧ್ಯೆಗೆ ಮರಳಿದರು. ಸೂರ್ಯವಂಶಿ ರಘುಕುಲ ತಿಲಕ ಶ್ರೀರಾಮಚಂದ್ರ ಪಟ್ಟಾಭಿಷೇಕ ನಡೆಯಿತು. ಶ್ರೀರಾಮಚಂದ್ರರು ಪ್ರಜಾ ಶ್ರೇಯಸ್ಸು, ಪ್ರಜಾ ಸಂತೋಷ, ಸಾಮಾಜಿಕ ನ್ಯಾಯ, ಸುಖ, ಶಾಂತಿ, ನೆಮ್ಮದಿಯ ಪ್ರಜಾ ರಾಜ್ಯವನ್ನು ಸ್ಥಾಪಿಸುತ್ತೇನೆ ಎಂದು ಪ್ರತಿಜ್ಞೆ ಮಾಡಿ ಅಂದಿನಿಂದ ಶ್ರೀರಾಮ ರಾಜ್ಯವು ಸ್ಥಾಪನೆಯಾಯಿತು. ಶ್ರೀರಾಮ ರಾಜ್ಯದಲ್ಲಿ ಸುಖ, ಶಾಂತಿ, ನೆಮ್ಮದಿಯಿಂದ ಐಶ್ವರ್ಯ ಭರಿತವಾಗಿ ರಾಜ್ಯವು ನಡೆಯುತ್ತಿತ್ತು. ವಾಸ್ತವತೆ ಹರಿಯಲು ಶ್ರೀರಾಮಚಂದ್ರರು ಗೂಢಾಚಾರಿಗಳನ್ನು ನಿಯೋಜಿಸಿರಿ ನಿಜವಾದ ಸತ್ಯವನ್ನೇ ತಂದು ತಮ್ಮ ಬಳಿ ತಿಳಿಸಬೇಕೆಂದು ಆಶಿಸಿದರು. ಎಲ್ಲ ಗೂಢಾಚಾರಿಗಳು ಪ್ರಭುಗಳೇ, ಎಲ್ಲಿ ಹೋದರೂ ಶ್ಯಾಮಧಾಮವಿಲ್ಲವೆಂದು ಹಾಗೂ ಯಾವ ಚೋರಬಾಧೆ ಇಲ್ಲವೆಂದು ಪ್ರಜೆಗಳು ಸಂತಸದಿಂದ ಇದ್ದಾರೆ ಎಂದು ತಿಳಿಸಿದರು. ಇದೇ ಸಮಯದಲ್ಲಿ ಸೀತಾಮಾತೆಗೆ ಮಗುವಿಗೆ ಪ್ರಸೂತಿ ಸಮಯ ಆಸನ್ನವಾಯಿತು. ತನ್ನ ತಂದೆಯಾದ ಜನಕ ಮಹಾರಾಜರು ಬಂದು ತನ್ನ ಮಗಳಾದ ಜಾನಕಿ ದೇವಿಯನ್ನು ಅವರ ಆಶ್ರಯದಲ್ಲಿ ಮೊದಲ ರಾಜಕುಮಾರರ ಜನ್ಮ ನೀಡಬೇಕೆಂದು ಆಸೆ ವ್ಯಕ್ತಪಡಿಸಿದರು. ಆದರೆ ಜಾನಕಿ ದೇವಿಯ ತಮ್ಮ ಹಾಗೂ ಶ್ರೀರಾಮಚಂದ್ರರ ವನವಾಸದ ಸಮಯದಲ್ಲಿ ವಿರಹದ ಕಾರಣ ತಮ್ಮ ಅಯೋಧ್ಯೆಯಲ್ಲಿ ಪ್ರಸೂತಿ ನಡೆಯಲಿ ಎಂದು ಕೋರಿದರು. ಶ್ರೀರಾಮ ರಾಜ್ಯದಲ್ಲಿ ಒಂದು ಅಗಸನ ಕುಟುಂಬ ವಾಸವಾಗಿತ್ತು. ಆ ದಂಪತಿಗಳು ಅತಿಯಾದ ಪ್ರೀತಿ, ಸ್ನೇಹ ಹಾಗೂ ವಾತ್ಸಲ್ಯದಿಂದಲೂ ಜೀವನ ನಡೆಸುತ್ತಿದ್ದರು. ಆ ಒಂದು ದಿನ ಹೆಂಡತಿಯು ತನ್ನ ತವರಿಗೆ ಹೋಗಿ ತಡವಾಗಿ ಮನೆಗೆ ಹಿಂತಿರುಗಿದಳು. ಗಂಡನು ಹೆಂಡತಿ ಇಲ್ಲದ ಕಾರಣವಾಗಿ ಕಪ್ಪ ಕುಡಿದು ತೂರಾಡುತ್ತಿದ್ದನು. ಕುಡಿದ ನಶೆಯಲ್ಲಿ ತನ್ನ ಹೆಂಡತಿಗೆ ಎಲ್ಲಿ ಹೋಗಿದ್ದೆ ಎಂದು ಜೋರಾಗಿ ಕೇಳಿದನು. ಆಕೆಯು ಹೆದರಿ ತಂದೆಯ ಮನೆಯಿಂದ ಬರುತ್ತಿದ್ದೇನೆ ಎಂದು ಹೇಳಿದಳು.
ಕಾರಣವಾಗಿ ಗಂಡನು ಹೆಂಡತಿಯನ್ನು ನಂಬದೆ ಊರು ತಿರುಗಿ ಮನೆಗೆ ಬಂದರೆ ಸುಲಭವಾಗಿ ಮನೆಗೆ ಸೇರಿಸಲು ನಾನೇನು ಶ್ರೀರಾಮಚಂದ್ರನಲ್ಲ ಎಂದು ವಾಗ್ದಾಳಿ ಮಾಡುತ್ತಾನೆ. ಈ ಮಾತು ಗೂಢಾಚಾರಿಗಳ ಮೂಲಕ ಶ್ರೀರಾಮಚಂದ್ರ ಪ್ರಭುಗಳಿಗೆ ತಿಳಿಯುತ್ತದೆ. ಈ ವಿಷಯ ಆಲೋಚಿಸಿದ ಶ್ರೀರಾಮಚಂದ್ರ ಪ್ರಭುಗಳು ತಮ್ಮ ತಮ್ಮಂದಿರನ್ನು ಕರೆದು ಲಕ್ಷ್ಮಣನಿಗೆ ಸೀತಾಮಾತೆಯನ್ನು ಗಂಗಾ ತೀರದಲ್ಲಿರುವ ಮುನಿ ವಾಲ್ಮೀಕಿ ಆಶ್ರಮದಲ್ಲಿ ಬಿಟ್ಟು ಬರಬೇಕೆಂದು ಆಜ್ಞಾಪಿಸಿದರು. ಹಾಗೆಯೇ ಭರತ ಶತ್ರುಘ್ನರಿಗೆ ಈ ವಿಷಯವನ್ನು ಗುಪ್ತವಾಗಿಡಬೇಕೆಂದು ಆದೇಶಿಸುತ್ತಾರೆ. ಲಕ್ಷ್ಮಣರು ಅಣ್ಣನ ಆದೇಶದಂತೆಯೇ ಮಾತೆಯನ್ನು ಗಂಗಾ ತೀರದಲ್ಲಿರುವ ವಾಲ್ಮೀಕಿ ಆಶ್ರಮಕ್ಕೆ ಬಿಟ್ಟು ಬರುತ್ತಾರೆ. ಸೀತಾಮಾತೆಯು ಆಶ್ರಮದಲ್ಲಿಯೇ ಪ್ರಸೂತಿ ನಡೆಸಿ ಅವಳಿ ಮಕ್ಕಳಿಗೆ ಜನ್ಮ ನೀಡುತ್ತಾರೆ. ಆ ಮಕ್ಕಳಿಗೆ ವಾಲ್ಮೀಕಿ ಮಹರ್ಷಿಯವರು ಲವಕುಶರೆಂದು ನಾಮಕರಣ ಮಾಡಿ ಸಕಲ ವಿದ್ಯಾಪಾರಂಗತರನ್ನಾಗಿ ಮಾಡಿ ಬೆಳೆಸುತ್ತಿರುತ್ತಾರೆ. ಶ್ರೀರಾಮಚಂದ್ರರು ಸೀತಾಮಾತೆಯನ್ನು ತ್ಯಜಿಸಿದ ವೇದನೆ ತಾಳಲಾರದೆ ನೋವಲ್ಲಿ ಮುಳುಗುತ್ತಾರೆ. ಶ್ರೀರಾಮ ರಾಜ್ಯದಲ್ಲಿ ಜನ ಜಾನಕಿ ದೇವಿಯನ್ನು ಕಳೆದುಕೊಂಡ ಕಾರಣದಿಂದ ರಾಜ್ಯವು ಶ್ಯಾಮ ಬಾಧೆಯಿಂದ ಹಗಲು ಚೋರಕಾಟದಿಂದ ನರಳಲು ಪ್ರಾರಂಭವಾಗುತ್ತದೆ. ಇದನ್ನೆಲ್ಲ ತಪ್ಪಿಸಲು ರಾಜಮಾತೆ ಹಾಗೂ ರಾಜಗುರುಗಳು ಸೇರಿ ಋಷಿಂಗ ಮುನಿಗಳ ನೇತೃತ್ವದಲ್ಲಿ ಅಶ್ವಮೇಧ ಯಾಗ ಮಾಡುವಂತೆ ಸೂಚಿಸುತ್ತಾರೆ. ಇದಕ್ಕೆ ಶ್ರೀರಾಮಚಂದ್ರರು ಪತ್ನಿ ಇಲ್ಲದಿದ್ದರೆ ಯಾವ ಯಾಗ ಮಾಡಲು ಸಾಧ್ಯವಿಲ್ಲ ಎಂದು ಕೇಳುತ್ತಾರೆ. ಅದಕ್ಕೆ ಮುನಿಗಳು ಅದಕ್ಕೂ ಒಂದು ವೇದೋಪಾಯವಿದೆ, ಸ್ವರ್ಣ ವಿಗ್ರಹವನ್ನು ತಯಾರಿಸಿ ಅದರೊಂದಿಗೆ ಕುಳಿತು ಯಾಗ ಮಾಡುವಂತೆ ತಿಳಿಸುತ್ತಾರೆ. ಪ್ರಜೆಗಳು ತಮ್ಮ ತಪ್ಪಿಗೆ ಪ್ರಾಯಶ್ಚಿತವಾಗಿ ತಮ್ಮ ಬಳಿ ಇರುವ ಸ್ವರ್ಣವನ್ನು ಅರ್ಪಿಸಿ ಸೀತಾಮಾತೆಯ ಸ್ವರ್ಣ ಪ್ರತಿಮೆಯನ್ನು ತಯಾರಿಸಿ ಅರ್ಪಿಸುತ್ತಾರೆ. ಮುನಿವರಿಯ ವಾಲ್ಮೀಕಿ ಅವರ ಆಶ್ರಮದಲ್ಲಿ ಲವಕುಶರು ಬೆಳೆದು ಬಾಲ್ಯಾವಸ್ಥೆಗೆ ಬರುತ್ತಾರೆ. ತಮ್ಮ ವೀರತ್ವ, ಶೌರ್ಯ ಮತ್ತು ವೇದ ಅಭ್ಯಾಸಗಳಿಂದ ತುಂಬಾ ಪ್ರಖ್ಯಾತಿ ಹೊಂದಿರುತ್ತಾರೆ. ಅವರು ಹಾಡುವ ಶ್ರೀರಾಮ ಗಾದೆ ಕೇಳಲು ಎಲ್ಲ ಭಕ್ತರು ತಹತಯಿಸುತ್ತಾರೆ. ಲವಕುಶರು ಶ್ರೀರಾಮನ ದರ್ಶನ ಮಾಡಲು ತಮ್ಮ ತಾಯಿಯ ಬಳಿ ಕೋರುತ್ತಾರೆ. ಅವರ ಆಸೆಯಂತೆ ತಾಯಿಯ ಆಶೀರ್ವಾದದೊಂದಿಗೆ ಅಯೋಧ್ಯೆಗೆ ಹೊರಡುತ್ತಾರೆ. ಅರಮನೆಯ ಆವರಣದಲ್ಲಿ ಶ್ರೀರಾಮ ಚರಿತೆಯನ್ನು ಹಾಡಲು ಮುಂದಾಗಿದರು. ಆಗ ಶ್ರೀರಾಮಚಂದ್ರರು ಅಲ್ಲಿಯೇ ಬಂದು ದರ್ಶನ ಕೊಡುತ್ತಾರೆ. ಶ್ರೀರಾಮಚಂದ್ರನನ್ನು ನೋಡಿ ಪುಲಕಿತರಾಗಿ ಶ್ರೀರಾಮಚಂದ್ರ ಪ್ರಭುಗಳೇ, ಸೀತಾಮಾತೆಯನ್ನು ದರ್ಶಿಸುವ ಆಸೆಯಾಗುತ್ತಿದೆ, ಅವರನ್ನು ಕರೆಸಿಕೊಡುತ್ತಾರೆ. ಜಾನಕಿ ದೇವಿಯು ಅರಮನೆಯಲ್ಲಿ ಇಲ್ಲದ ಕಾರಣವನ್ನು ತಿಳಿದು ಶ್ರೀರಾಮಚಂದ್ರನ ಮೇಲೆ ಆಗ್ರಹಿಸಿ ಮರಳುತ್ತಾರೆ. ಶ್ರೀರಾಮಚಂದ್ರರು ತಮ್ಮ ಸ್ವರ್ಣ ಸೀತೆಯ ಜೊತೆಗೆ ಅಶ್ವಮೇಧ ಯಾಗವನ್ನು ಪ್ರಾರಂಭಿಸುತ್ತಾರೆ. ಸೀತಾಮಾತೆಗೆ ಈ ವಿಷಯ ತಿಳಿಯುತ್ತದೆ. ಸೀತಾಮಾತೆಯು ಮುನಿಪತ್ನಿಯರೊಂದಿಗೆ ವಿಚಾರಿಸಿ ಪತ್ನಿ ಇಲ್ಲದೆ ಯಾವ ಯಾಗ ಮಾಡಲು ಸಾಧ್ಯವಿಲ್ಲ ಎಂದು ತಿಳಿದರು. ತಾಯಿ ಸೀತಾಮಾತೆಯು ಶ್ರೀರಾಮಚಂದ್ರ ಪ್ರಭುಗಳು ಮತ್ತೊಂದು ಮದುವೆ ಆಗಿರಬಹುದು ಎಂದು ಭ್ರಾಂತಿಕಾಂತರಾಗುತ್ತಾರೆ. ಇದಕ್ಕೆ ಅನುಗುಣವಾಗಿ ಸೀತಾಮಾತೆಯು ಒಂದು ವ್ರತವನ್ನು ನಡೆಸಲು ಸೂಚಿಸುತ್ತಾರೆ. ಅದರ ವ್ಯವಸ್ಥೆಯನ್ನು ಲವನಿಗೆ ವಹಿಸಿ ಕುಶನನ್ನು ಆಶ್ರಮದ ಮೇಲುಸ್ತುವಾರಿ ಮಾಡುವಂತೆ ತಿಳಿಸುತ್ತಾರೆ. ಇತ್ತ
ಶ್ರೀರಾಮಚಂದ್ರ ಪ್ರಭುಗಳು ಅಶ್ವಮೇಧ ಯಾಗವನ್ನು ಸಂಪೂರ್ಣಗೊಳಿಸಿ ಅಶ್ವಮೇಧ ಕುದುರೆಯನ್ನು ದೇಶ ಪರ್ಯಟನೆಗೆ ಕಳುಹಿಸುತ್ತಾರೆ. ಅದರ ರಕ್ಷಣೆಗಾಗಿ ಲಕ್ಷ್ಮಣ ಮಹಾರಾಜರನ್ನು ನಿಯೋಜಿಸುತ್ತಾರೆ. ಅಶ್ವಮೇಧ ಯಾಗ ಕುದುರೆಯು ವಾಲ್ಮೀಕಿ ಆಶ್ರಮಕ್ಕೆ ಬರುತ್ತದೆ. ಆಶ್ರಮಕ್ಕೆ ಬಂದು ಮುನಿ ಬಾಲಕರಿಗೆ ತೊಂದರೆ ಕೊಡುತ್ತಿರುವ ಒಂದು ಅಶ್ವವೆಂದು ತಿಳಿದು ಕುಶನು ಕುದುರೆಯನ್ನು ಕಟ್ಟು ಹಾಕುತ್ತಾನೆ. ಅಶ್ವದ ಶಿರದಲ್ಲಿರುವ ಸ್ವರ್ಣ ಫಲಕವನ್ನು ಓದಿ ಶ್ರೀರಾಮಚಂದ್ರ ಪ್ರಭುಗಳ ಅಶ್ವಮೇಧ ಯಾಗದ ಕುದುರೆ ಎಂದು ತಿಳಿದು ಲಕ್ಷ್ಮಣರನ್ನು ಯುದ್ಧಕ್ಕೆ ಪ್ರಚೋದಿಸುತ್ತಾನೆ. ಲಕ್ಷ್ಮಣ ಮಹಾರಾಜರು ಕೂಡ ಆಗ್ರಹಗೊಂಡು ಕುಶನನ್ನು ಯುದ್ಧದಲ್ಲಿ ಸೋಲಿಸಿ ತಮ್ಮ ಜೊತೆಗೆ ಅಯೋಧ್ಯೆಗೆ ಕರೆದುಕೊಂಡು ಹೋಗಲು ಸಿದ್ಧತೆ ಮಾಡುತ್ತಾರೆ. ಆ ವಿಷಯ ಮುನಿ ಬಾಲಕರು ಬಂದು ಸೀತಾಮಾತೆಗೆ ತಿಳಿಸುತ್ತಾರೆ. ಆಗ ಕುಶನನ್ನು ಕರೆದು ಲವನನ್ನು ಬಿಡಿಸಿಕೊಂಡು ಬರಬೇಕೆಂದು ಆದೇಶಿಸುತ್ತಾರೆ. ಕುಶನು ಲಕ್ಷ್ಮಣ ಮಹಾರಾಜರನ್ನು ಸೋಲಿಸಿ ಲವನನ್ನು ಸಂರಕ್ಷಿಸುತ್ತಾನೆ. ಈ ವಿಷಯ ತಿಳಿದ ಶ್ರೀರಾಮಚಂದ್ರ ಪ್ರಭುಗಳು ಸ್ವಯಂ ಆಗಮಿಸಿ ಮುನಿ ಬಾಲಕರನ್ನು ಕಂಡು ತಮ್ಮ ಮಕ್ಕಳ ಹಾಗೆಯೇ ಇದ್ದಾರೆಂದು ಆನಂದಿಸುತ್ತಾರೆ. ಆದರೆ ಲವಕುಶರು ಹಠವನ್ನು ಮುಂದುವರೆಸುತ್ತಾರೆ. ಆಗ ಶ್ರೀರಾಮಚಂದ್ರರು ಆಗ್ರಹಿಸಿ ಅವರ ಮೇಲೆ ಯುದ್ಧ ಸಾರುತ್ತಾರೆ. ಆಗ ಅಲ್ಲಿಯೇ ಬಂದ ಶ್ರೀರಾಮಚಂದ್ರ ಪ್ರಭುಗಳ ಪರಮ ಭಕ್ತ ಹನುಮನು ಎಲ್ಲರನ್ನು ಕಂಡು ಮುನಿ ಬಾಲಕರೊಂದಿಗೆ ಆಶ್ರಮಕ್ಕೆ ಬಂದು ಸೀತಾಮಾತೆಗೆ ವಿಷಯವನ್ನೆಲ್ಲ ತಿಳಿಸಿದರು. ಮಾತೆಯು ಹನುಮನೊಂದಿಗೆ ಯುದ್ಧ ಭೂಮಿಗೆ ಆಗಮಿಸಿ ತಮ್ಮ ಸ್ವಾಮಿ ಶ್ರೀರಾಮಚಂದ್ರ ದರ್ಶನ ಮಾಡಿ ಇವರು ತಮ್ಮ ಮಕ್ಕಳಾದ ಲವಕುಶರೆಂದು ತಿಳಿಸುತ್ತಾರೆ. ಇದರೊಂದಿಗೆ ತಮ್ಮ ಕರ್ತವ್ಯವು ಮುಗಿಯಿತೆಂದು ತಮ್ಮ ತಾಯಿ ಭೂತಾಯಿಯ ಮಡಿಲಿಗೆ ಸೇರುತ್ತಾರೆ. ಶ್ರೀರಾಮಚಂದ್ರ ಪ್ರಭುಗಳು ಲವಕುಶರ ಪಟ್ಟಾಭಿಷೇಕ ಮಾಡುತ್ತಾರೆ. ಅಂದಿನಿಂದ ಲವಕುಶರ ಯುಗ ಪ್ರಾರಂಭವಾಗುತ್ತದೆ. ರಾಮಾಯಣವನ್ನು ಹಾಡಿದವರಿಗೂ ಕೇಳಿದವರಿಗೂ ಆಚರಿಸಿದವರಿಗೂ ಪುಣ್ಯ ಪ್ರಾಪ್ತಿಯಾಗುವುದು. ಮಾನವ ಜಾತಿಗೆ ಧರ್ಮ ಅಧರ್ಮ ತಿಳಿಸುವುದು. ರಾಮಾಯಣದಲ್ಲಿ ಭಾರತದ ನಾಗರಿಕತೆಯ ನುಡಿಯಾಗಿ ನಿಲ್ಲುತ್ತದೆ. ಶ್ರೀರಾಮಚರಿತೆ ಮಾನವನ ಆದರ್ಶ. ಅದರಲ್ಲಿ ಬರುವ ಪಾತ್ರಗಳೇ ಮಾನವನ ದಿಕ್ಸೂಚಿ. ಉದಾಹರಣೆಗೆ ದಶರಥ ಮಹಾರಾಜ ತಮ್ಮ ಪತ್ನಿ ಕೈಕೈಗೆ ಕೊಟ್ಟ ಮಾತಿನಂತೆ ಸ್ವಂತ ಅತಿ ಪ್ರೀತಿ ಪಾತ್ರವಾದ ಮಗನನ್ನು ಕಾಡಿಗೆ ಕಳುಹಿಸಿದನು. ಇದರರ್ಥ ಆಡಿದ ಮಾತಿಗೆ ತಪ್ಪದವರು. ಶ್ರೀರಾಮಚಂದ್ರ ಪ್ರಭುಗಳು ತಂದೆ ತಾಯಿಯ ಮಾತನ್ನೇ ವೇದವಾಕ್ಯವೆಂದು ನಂಬಿ ಕಾಡಿಗೆ ಹೋದವರು. ಏಕಪತ್ನಿ ರಥಸ್ಥನಾಗಿ ಜೀವನ ನಿರ್ವಹಿಸಿದವರು ಹಾಗೂ ಸಾಮಾನ್ಯ ರೀತಿ ಕಾಡಿನಲ್ಲಿ ವಾಸವಾಗಿದ್ದವರು. ಇದರರ್ಥ ಪಿತೃಭಕ್ತಿ, ಧರ್ಮಪತ್ನಿಯ ಮೇಲಿರುವ ಪ್ರೀತಿ, ಸರಳತೆಯ ವ್ಯಕ್ತಿತ್ವ. ಸೀತಾಮಾತೆ ಲಂಕೆಯಲ್ಲಿ ರಾವಣನು ತೋರಿಸಿದ ಯಾವುದೇ ಲೋಭಕ್ಕೂ ಮೋಹಕ್ಕೂ ಮಣಿಯದೆ ಏಕಪತಿ ರಥಸ್ಥಿಯಾಗಿ ಆಚರಿಸಿದ ಮಹಾನ್ ಮಾತೆ. ಶ್ರೀರಾಮ ರಾಜ್ಯದಲ್ಲಿ ಮಹಾರಾಣಿಯಾಗಿದ್ದರೂ ಸಾಮಾನ್ಯರಂತೆ ವನವಾಸವನ್ನು ವಾಲ್ಮೀಕಿ ಆಶ್ರಮದಲ್ಲಿ ಋಷಿ ಮಹಿಳೆಯ ರೀತಿ ನಡೆದುಕೊಂಡಿದ್ದು. ಇದರರ್ಥ ಸಾವ್ಯಮಣಿ ಏಕಪತಿ ರಥಸ್ಥೆ ಸರಳತೆ. ಲಕ್ಷ್ಮಣ ಭಾರತ ಶತ್ರುಘ್ನರು ಅಣ್ಣನ ಮಾತೆ ವೇದವಾಕ್ಯವೆಂದು ತಿಳಿದು ಯಾವುದೇ ಕಾರಣಕ್ಕೂ ಅಣ್ಣನ ಮಾತನ್ನು ಮೀರದ ಅಗ್ರಜರು. ಇದರರ್ಥ ಭ್ರಾತೃಪ್ರೀತಿ. ಹನುಮ ಅಗಾಧವಾದ ಶಕ್ತಿ ಇದ್ದರೂ ಪ್ರಪಂಚವನ್ನೇ ಗೆಲ್ಲುವ ಸಾಮರ್ಥ್ಯವಿದ್ದರೂ ಸ್ವಾಮಿ ಭಕ್ತಿ, ಶ್ರೀರಾಮ ವಾಕ್ಯ ಪಾಲಕನಾಗಿ ಸೇವೆ ಸಲ್ಲಿಸಿದವ. ಇದರರ್ಥ ಸ್ವಾಮಿ ಭಕ್ತಿ ಶಕ್ತಿಯ ಸದ್ಬಳಕೆ.
ರಾವಣನ ಸುರನು ಪರಮ ಪರಾಕ್ರಮಿ ಬ್ರಾಹ್ಮಣನು ಪುತ್ರನು ಸಕಲ ವಿದ್ಯಾಪಾರಂಗತನು ಆದ ರಾವಣನು ಪರರ ವಸ್ತುವಿಗೆ ಆಶಿಸಿ ಹತನಾದನು. ಇದರರ್ಥ ಲೋಭ, ಮದ, ಮಾಶ್ಚರ್ಯ, ಆಸೆ. ಶ್ರೀರಾಮಚರಿತೆಯಲ್ಲಿ ಬರುವ ಎಲ್ಲಾ ಪಾತ್ರಗಳು ಮಹತ್ತರವಾದವು. ಆದರ್ಶಗಳನ್ನು ಮಾನವನ ನಾಗರಿಕತೆಗೆ ಬೇಕಾಗುವ ಬೆಳಕು ತೋರಿಸುತ್ತದೆ. ಆದ್ದರಿಂದ ಶ್ರೀರಾಮಚರಿತೆಯನ್ನು ಓದಿ ಅವರ ಜೀವನದಲ್ಲಿ ಅಳವಡಿಸಿಕೊಂಡರೆ ಅವರು ಜೀವನದಲ್ಲಿ ಎಲ್ಲಾ ರೀತಿಯ ಸುಖ, ಶಾಂತಿ, ನೆಮ್ಮದಿಯಿಂದ ಬಾಳುವರು. ಜೈ ಶ್ರೀರಾಮ್.